ಬಿಜೆಪಿ ಕೆಲಸ ಏನಿದೆ, ಬೇರೆ ಏನಾರ ಕೆಲಸ ಇದ್ದಕ್ಕೆ ಪ್ರಿಯಾಂಕ್ ಅವ್ರ ಮೇಲೆ ಏನಾರ ಒಂದು ಇಂಥ ಅಪಾದ್ರೆ ಬರ್ತಾವ, ನಾ ಜವಾಬ್ದಾರಿ ತಗೋತೀನಿ. ಬೇಕಾದ್ರೆ ನನ್ಗೆ ಅಂತ ಯಾವ ಘಟನೆ ಇವತ್ತಿನವರೆಗೂ ನಡೆದಿಲ್ಲ. ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಸುಳ್ಳು ಒಬ್ಬ ನಾಯಕರ ಮೇಲೆ ಈ ರೀತಿ ಹೇಳ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಂದು. ಇವತ್ತು ಅವ್ರ ಮೇಲೆ ಅಪಾದ ಕೊಡಕ್ಕೆ ಅವ್ರು ಇದನ್ನ ನಡೆದಕ್ಕೆ ಇವ್ರಿಗೆ ಜವಾಬ್ದಾರಿ ಯಾಕ? ಈಗ ನಮ್ ಕೂಡ 10 ಮಂದಿ ಫೋಟೋ ಹೊಡ್ಸ್ಕೋತಾರೆ ನಮ್ಮ ಬಾಜುನ. ಈ ಸೆಲ್ಫಿ ಬಂದ್ಬಿಟ್ಟವಲ್ಲ, ಎಲ್ಲಿ ಬೇಕಲ್ಲಿ ನಿಂತು ಸೆಲ್ಫಿ ಹೊಡ್ಕೋತಾರ. ಅಕಸ್ಮಾತ್ ಅವ್ನು ತಪ್ಪು ಮಾಡ್ಬಿಟ್ಟ ಅಂದ್ರೆ ಕೋನ್ ರೆಡ್ಡಿ ಅವ್ರು ಕುಡಿದ್ದ, ಅವ್ರು ಕುಡಿದ್ದ, ಇವ್ರು ಕುಡಿದ್ದ ಹೇಳ್ಕೊತ ಹೋದ್ರೆ ಏನು? ಅದಕ್ಕೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಒಬ್ಬ ಬಿಜೆಪಿ ನೈತಿಕತೆ ಇದೆ, ಅವ್ರ ನೈತಿಕತೆ ಐತಿ ಇಲ್ಲ ನಂಗೆ ಗೊತ್ತಿಲ್ಲ, ಆದ್ರೆ ಚಾಳೆ ಮಾತ್ರ ಕೆಟ್ಟ ಬಿದ್ದೈತಿ. ಈಗ ಇಂಥ ಸುಳ್ಳು ಕೇಳೋದು, ರಾಜೀನಾಮೆ ಕೇಳೋದು, ಈ ಚಾಳೆ ಒಳ್ಳೇದಲ್ಲ ಅಂತ ನಾನು. ಅಲ್ಲ, ಹಿಂದೆ ಬಿಜೆಪಿ ಸರ್ಕಾರದ ಸಾಕಷ್ಟು ಆರೋಪವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ರು ಬಿಜೆಪಿ ಮೇಲೆ. ಈಗೂ ಮಾಡ್ತಾರೆ. ಅದ್ರ ಟಾರ್ಗೆಟ್ ಏನಾದ್ರು ಆಗಿದೆ ಅಥವಾ ಹೇಗೆ ಅಂತ ಸರ್? ಈಗ ನನ್ಗೆ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಸದ್ಯ ರಾಜಕಾರಣಿ. ಅವರು ಹೇಳ್ತಕ್ಕಂಥ ವಿಚಾರಗಳು ಒಂದು ಲೆಕ್ಕಕ್ಕಿರ್ತಾವ. ವಿರೋಧ ಪಕ್ಷವಾಗಿ ಟೀಕೆ ಮಾಡ್ಬೇಕಾದಾಗ ನೀವು ಅವ್ರು ನಿಮ್ ಟೀಕೆ ಮಾಡ್ತಾರ ತಿಳ್ಕೊಂಡು ಹಿಂಗೆ ರಾಜೀನಾಮೆ ಕೇಳ್ತಾರೆ ನೀವು? ಯಾವಾಗಲೂ ಒಬ್ಬ ಒಳ್ಳೆ ಸಚಿವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಅವ್ರ ರಾಜೀನಾಮೆ ಕೇಳುವಂಥದ್ದು ಏನು ಅವಶ್ಯಕತೆ ಇದೆ? ಇವತ್ತು ಅವ್ರು ತಪ್ಪು ಮಾಡಿದ್ರೆ ಕೇಳಿ, ತಪ್ಪು ಮಾಡಿಲ್ಲ ಅಂದ್ರೆ ಅವ್ರ ಹೆಸರು ತಗೊಂಡ್ರೆ ನೀವು ಅದನ್ನ ಮಾಡಕ್ ಹೋದ್ರೆ ಹೆಂಗಾಗತ್ತೆ? ಅದಕ್ಕೆ ಅದು ಅಂತ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಂದು. ನಾನು ರಾಜಕಾರಣ ನೋಡ್ಕೊಂಡ್ ಬಂದೀನಿ, 30 ವರ್ಷ ರಾಜಕಾರಣ ಮಾಡೀನಿ. ಈ ತರ ವಿರೋಧ ಪಕ್ಷ ಕೆಲಸ ಮಾಡಿ ನಾನು ಜೀವನದಾಗ ನೋಡಿರ್ಲಿಲ್ಲ. ಮೊದ್ಲಿಕ್ಕೆ ಏನಾಗ್ಬಿಟ್ಟ ದೊಡ್ಡ ಕಾಂಪಿಟೇಷನ್ ಅಂದ್ರೆ ಯತ್ನಾಳ್ ಸಾಹೇಬ್ರು ನಾನಾ ಪವರ್ಫುಲ್ ಲೀಡರ್ ಅಂತ ಹೋಗ್ತಾರೆ. ಅದ್ರ ಕೂಡ ರಮೇಶ್ ಜಾರಕಿಹೊಳಿ, ಅದ್ರ ಕೂಡ ಆರ್ ಅಶೋಕ್ ಅವ್ರು ನಾವು ವಿರೋಧ ಪಕ್ಷ ನಾಯಕರು ಅಂತಾರೆ. ಅದ್ರ ಕೂಡ ನಮ್ಮ ಹಳೆ DCM ಅವ್ರು ಸ್ಟಾರ್ಟ್ ಮಾಡೋರ. ಇವ್ರು ಅವ್ರವ್ರ ಕಾಂಪಿಟೇಷನ್ ವಿರೋಧ ಪಕ್ಷದ ಮೇಲೆ ಆಡಳಿತ ಪಕ್ಷದ ಮೇಲೆ ಹಾಕೊಂಡ್ರ. ಮೊದ್ಲೇಕ ನಿಮ್ ಮನಿ ಸುದ್ದಿ ಮಾಡ್ಕೊಡ್ರಿ, ಆಮೇಲೆ ಈ ಬಿಜೆಪಿ ಚಾಳಿ ಬಿಡ್ರಿ. ಅದನ್ನ ಮಾಡಿ ತೋರ್ಸಿರ್ಬೇಕಂದ್ರೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ರಿ, ಒಂದೇ ಸಲ ಎಲ್ಲ ಬಂದ್ಬಿಡ್ತೈತೆ ಅಂತ ಆಗೋಲ್ಲ. ನಮ್ಗೆ 2 ವರ್ಷದಾಗ ಎಷ್ಟು ಕೊಡ್ಬೇಕು? ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರು ನಮ್ಗೆ ಅನುದಾನವನ್ನು ಕೊಟ್ಟಿದ್ದಾರೆ. ತೃಪ್ತಿ ಇದೆ ನಿಮ್ಗೆ? ನನಗೆ ತೃಪ್ತಿ ಇದೆ, ನಾ ಮಾಡಿದ ಕೆಲಸಕ್ಕೆ ತೃಪ್ತಿ ಇದೆ. ಇನ್ನೂ ಹೆಚ್ಚು ಮಾಡ್ಬೇಕಾಗಿದೆ, ಮಾಡ್ತೀವಿ, ಅನುದಾನ ಪಡಿತೀವಿ. ನಿಮ್ಗೆ ಒಬ್ಬರಿಗೆ ವಿಶೇಷ ಅನುದಾನಗಳ? ಇಲ್ಲ, ಒಬ್ಬರಿಗೆಲ್ಲ ಸಂಬಂಧಪಟ್ಟಂತ ಶಾಸಕರು ಬಂದಿದೆ. ಬಂದತ್ತಂತ ಯಾರು ಹೇಳಕ್ತಾ ಇರಲಿಲ್ಲ. ಅನುದಾನ ಬಂದತ್ತಂತ ಹೇಳಿದ್ರೆ ಇವತ್ತು ಅಂಕಿಅಂಶ ತೆಗಿರಲ್ಲ, ಸಿಗ್ತೈತಲ್ಲ ಯಾವ ಕ್ಷೇತ್ರಕ್ಕೆ ಎಷ್ಟು ಬಂತಂತ ಹೇಳಿ. ಯಾವ್ದು ಬಂದತ್ತೆ ಅಂತ ಅವ್ರು ಹೇಳಂಗಿಲ್ಲ. ಬಂದಂತ ಹೇಳಿ ಮಾಡಕ್ ಸಾಧ್ಯ ಐತಿ. ಅದಕ್ಕೆ ಹೊಸ ವರ್ಷ 2025 ಬರಾಕತೈತಿ. ಬಿಜೆಪಿ ಇನ್ನರೂ ಒಳ್ಳೆ ಬುದ್ಧಿ ಬರಲ್ಲ ಅಂತ ವಿಚಾರ ದೇವರಲ್ಲಿ ಬೇಕಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.